ಸ್ವಾಗತ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಕೊನೆಯಲ್ಲಿ ನಾವು ಕೇಳುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆಗೆ ಉತ್ತರಿಸಿ. ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇವೆ. ಬನ್ನಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರತಿನಿತ್ಯ ಬೆಲ್ಲ ಸೇವನೆಯಿಂದ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ? ಆಪ್ಷನ್ ಸಿ, ರಕ್ತಹೀನತೆ ನಿವಾರಣೆ, ಬಿ, ಅಸ್ತಮಾ ನಿವಾರಣೆ, ಸಿ, ತೂಕ ಕಡಿಮೆ, ಡಿ, ಬಿಪಿ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ, ರಕ್ತಹೀನತೆ ನಿವಾರಣೆ. ರಕ್ತಹೀನತೆ ಅಂದರೆ ಕೆಂಪು ರಕ್ತ ಕಣ ಅಥವಾ ಹಿಮೋಗ್ಲೋಬಿನ್ ಸಾಮಾನ್ಯಕ್ಕಿಂತ ಕಡಿಮೆ ಇರುವ ಸ್ಥಿತಿ. ಬೆಲ್ಲದಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶ ಇರುವುದರಿಂದ ರಕ್ತಹೀನತೆಯನ್ನು ತಡೆಯುತ್ತದೆ. ಕಬ್ಬಿಣವು ರಕ್ತದ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ಇದರಿಂದ ಆರೋಗ್ಯಕರ ಕೆಂಪು ರಕ್ತ ಕಣಗಳು ಅಥವಾ ಹಿಮೋಗ್ಲೋಬಿನ್ ಅನ್ನು ಒದಗಿಸುತ್ತದೆ. ಇದು ರಕ್ತದಲ್ಲಿನ ಸಾಕಷ್ಟು ಆಮ್ಲಜನಕವನ್ನು ಶ್ವಾಸಕೋಶದಿಂದ ದೇಹದ ವಿವಿಧ ಅಂಗಾಂಶಗಳಿಗೆ ವರ್ಗಾಯಿಸಲು ಸಹಾಯ ಮಾಡುತ್ತದೆ. ವಿಶ್ವದ 8ನೇ ಅದ್ಭುತ ಎಂದು ಯಾವ ದೇಶದ ದೇವಾಲಯವನ್ನು ಪರಿಗಣಿಸಲಾಗಿದೆ? ಆಪ್ಷನ್ ಸಿ, ಕಾಂಬೋಡಿಯಾ, ಬಿ, ಶ್ರೀಲಂಕಾ, ಸಿ, ಟಿಬೆಟ್, ಡಿ, ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ಕಾಂಬೋಡಿಯಾ. ಹಿಂದೂ ದೇವರಾದ ವಿಷ್ಣುವಿನ ಪುರಾತನ ದೇವಾಲಯ ಕಾಂಬೋಡಿಯಾದ ಅಂಕೋರ್ ವಾಟ್ ಈಗ ವಿಶ್ವದ 8ನೇ ಅದ್ಭುತವೆಂದು ಪರಿಗಣಿಸಲಾಗಿದೆ. ಚೀನಾದ ಕರೆನ್ಸಿ ಯಾವುದು? ಆಪ್ಷನ್ ಸಿ, ರೂಪಾಯಿ, ಬಿ, ಯುವಾನ್, ಸಿ, ಯುರೋ, ಡಿ, ಡಾಲರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಯುವಾನ್. ಚೀನಾದ ಕರೆನ್ಸಿ ಯುವಾನ್. ಹೆಚ್ಚು ಅನ್ನವನ್ನು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ, ಹೃದಯಾಘಾತ, ಬಿ, ಶುಗರ್, ಸಿ, ಅಧಿಕ ಬೊಜ್ಜು, ಡಿ, ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೆಚ್ಚು ಅನ್ನವನ್ನು ಸೇವಿಸುವುದರಿಂದ ಗ್ಯಾಸ್ ಮತ್ತು ಅಸಿಡಿಟಿ ಉಂಟಾಗುತ್ತದೆ. ವಾಸ್ತವವಾಗಿ ಅಕ್ಕಿಯಲ್ಲಿ ನಾರಿನಂಶವು ತುಂಬಾ ಕಡಿಮೆ ಆಗಿರುತ್ತದೆ. ಈ ಕಾರಣದಿಂದಾಗಿ ಅದನ್ನು ತಿಂದ ನಂತರ ಹೊಟ್ಟೆಯಲ್ಲಿ ಗ್ಯಾಸ್ ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ಅಕ್ಕಿಯ ಅತಿಯಾದ ಸೇವನೆಯು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಆದಾಗ್ಯೂ ಅಂತಹ ಅನ್ನವನ್ನು ಅತಿಯಾಗಿ ತಿನ್ನುವುದರ ಜೊತೆಗೆ ನೀವು ಅನ್ನವನ್ನು ತಿಂದ ತಕ್ಷಣ ಮಲಗುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇನ್ನೂ ಹೆಚ್ಚಿರುತ್ತದೆ. ಮತ್ತು ಯಾರು ಸಮತೋಲಿತ ಪ್ರಮಾಣದಲ್ಲಿ ಅನ್ನವನ್ನು ತಿನ್ನುತ್ತಾರೋ ಅವರು ದೈಹಿಕವಾಗಿಯೂ ಚಟುವಟಿಕೆಯಿಂದ ಇರುತ್ತಾರೆ. ಇದು ಅವರ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಹವಾಯಿ ಚಪ್ಪಲಿಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಸಿ, ಚೀನಾ, ಬಿ, ಅಮೆರಿಕ, ಸಿ, ಭಾರತ, ಡಿ, ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೆರಿಕ. ಹವಾಯಿ ಚಪ್ಪಲಿಯನ್ನು ಅಮೆರಿಕ ದೇಶದಲ್ಲಿ ಕಂಡುಹಿಡಿಯಲಾಯಿತು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ 101 ನೆನಪು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ.
ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.